ವೆಲ್ ಫ್ರೆಂಡ್ಸ್, ಡೆಫಿನೆಟ್ ಆರ್ಟಿಕಲ್ ಅಂದರೆ ದ ಅಂತ ನಾವು ನೋಡ್ತೀವಿ. ಸೊ ಈ ದ ಅಂತ ಅನ್ನೋದನ್ನು ನಾವು ದೀನು ಅಂತೀವಿ ಮತ್ತು ದನು ಅಂತಂದು ಕರಿತೀವಿ. ಇಟ್ ಡಿಪೆಂಡ್ಸ್ ಹೌ ಯು ಯೂಸ್ ಇಟ್ ಇನ್ ಯುವರ್ ಲ್ಯಾಂಗ್ವೇಜ್. ಈಗ ಎ, ಆ್ಯನ್ ಮತ್ತು ದ ಇವು ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಡೆಫಿನೆಟ್ ಆರ್ಟಿಕಲ್ಸು ಇಂಡೆಫಿನೆಟ್ ಆರ್ಟಿಕಲ್ಸ್ಗಳಿಗೂ ಅಂತಂದರೆ, ನೋಡಿ ಪರ್ಟಿಕ್ಯುಲರ್ ಆಗಿ ಎ ಮತ್ತು ಆ್ಯನನ್ನು ನಾವು ಯೂಸ್ ಮಾಡಿದರೆ ಅದು ಸ್ಪೆಸಿಫಿಕ್ ಆಗಿ ಯಾವುದನ್ನು ನಿರ್ದಿಷ್ಟವಾಗಿ ಸೂಚನೆ ಮಾಡಲ್ಲ. ಆದರೆ ದ ಅಂತ ನಾವು ಯೂಸ್ ಮಾಡಿದಾಗ ಇಟ್ ಈಸ್ ಯೂಸ್ಡ್ ಫಾರ್ ದ ಸ್ಪೆಸಿಫಿಕ್ ಥಿಂಗ್. ಸೊ ಅದೊಂದು ನಿಖರವಾದಂಥ ವಸ್ತುವನ್ನು ಸೂಚನೆ ಮಾಡಲಿಕ್ಕೆ ನಾವಲ್ಲಿ ಬಳಕೆ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಹೀ ಈಸ್ ಅ ಡಾಕ್ಟರ್. ಈಗ ಹೀ ಈಸ್ ಅ ಡಾಕ್ಟರ್ ಅಂತಂದರೆ ಅವನೊಬ್ಬ ಡಾಕ್ಟರ್ ಇದ್ದಾನೆ. ಸೊ ಅವನೊಬ್ಬ ಡಾಕ್ಟರ್ ಇದ್ದಾನೆ ಅಂತಂತಂದರೆ ಅಲ್ಲೇನು ಸ್ಪೆಷಲ್ ಇಲ್ಲ. ಬಟ್ ನೋಡಿ, ಹೀ ಈಸ್ ದ ಬೆಸ್ಟ್ ಡಾಕ್ಟರ್ ಅಂದರೆ ದ ಬೆಸ್ಟ್ ಅವನೊಬ್ಬ ಅತ್ಯಂತ ಬೆಸ್ಟ್ ಡಾಕ್ಟರ್, ಒಳ್ಳೆಯ ಡಾಕ್ಟರ್ ಅಂತಂತಂದು ಬಂದಾಗ ಸೊ ಅಲ್ಲಿ ಸ್ಪೆಸಿಫಿಕ್ ಆಗಿ ಬೆಸ್ಟ್ ಅನ್ನುವಂಥ ಒಂದು ಕ್ವಾಲಿಟಿನ ನಾವು ಅಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಲ್ವ. ಅಂದರೆ ಎಡ್ಜೆಕ್ಟಿವ್ಸ್ಗಳನ್ನು ಬಳಕೆ ಮಾಡಿಬಿಟ್ಟು ನಾವು ನೌನ್ಸ್ಗಳನ್ನ ಹೇಳ್ತಾ ಇರ್ತೀವಲ್ವ, ಅಂಥ ಸಂದರ್ಭದಲ್ಲಿ ನಾವು ದನ ಯೂಸ್ ಮಾಡಬೇಕಾಗತ್ತೆ. ಈಗ ನೋಡಿ, ದೇರ್ ಇಸ್ ಅ ಪೆನ್, ಅಲ್ಲೊಂದು ಪೆನ್ ಇದೆ. ದೇರ್ ಇಸ್ ಅ ಪೆನ್ ಅಂತಂದರೆ ಅಲ್ಲೊಂದು ಪೆನ್ ಇದೆ. ಸೊ ಯಾವುದಾದ್ರೂ ಪೆನ್ ಆಗಿರ್ಬೋದು. ಐ ಹ್ಯಾವ್ ದ ಪೆನ್ ವಿಚ್ ರೈಟ್ಸ್ ವೆರಿ ವೆಲ್. ಈಗ ಈ ಪೆನ್ ಏನಿದೆಯಲ್ವಾ, ಇದು ಚೆನ್ನಾಗಿ ಬರೆಯುತ್ತದೆ ಅಂತಂದು ಇದ್ರ ಬಗ್ಗೆ ನಾನು ಸ್ಟ್ರೆಸ್ ಕೊಟ್ಟು ನಾನು ಮಾತನಾಡ್ತಾ ಇದ್ದೀನಲ್ವಾ, ಇದಕ್ಕೆ ನಾವಲ್ಲಿ ದ ಅಂತಂದು ಯೂಸ್ ಮಾಡಬೇಕಾಗತ್ತೆ. ಈಗ ನೋಡಿ, ದೇರ್ ಈಸ್ ಎ ಫ್ಲವರ್, ಅಲ್ಲೊಂದು ಫ್ಲವರ್ ಇದೆ, ಅದು ಯಾವುದಾದ್ರೂ ಹೂ ಆಗಿರ್ಬೋದು. ಬಟ್ ದೇರ್ ಈಸ್ ದ ಫ್ಲವರ್ ವಿಚ್ ಐ ಲೈಕ್ ಮೋರ್, ಅಲ್ಲೊಂದು ಸುಂದರವಾದ ಹೂವಿದೆ, ಅದನ್ನು ನಾನು ತುಂಬ ಇಷ್ಟಪಡ್ತೀನಿ ಅಂತಂದಾಗ ಆ ಹೂವನ್ನೇ ನಾನು ಪರ್ಟಿಕ್ಯುಲರ್ ಆಗಿ ಇಷ್ಟಪಡ್ತೀನಿ ಅಂತಂದು ಹೇಳಬೇಕಾದ್ರೆ ಸೊ ನಾನಲ್ಲಿ ದ ಅಂತಂತಂದು ಯೂಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ನೀವು ಎ ಮತ್ತು ಆ್ಯನನ್ನು ಯೂಸ್ ಮಾಡಿದರೆ ಅದು ನಿಖರವಾಗಿ ಯಾವುದಕ್ಕೂ ಒಂದು ಪಾಯಿಂಟ್ಔಟ್ ಮಾಡಲ್ಲ. ಆದರೆ ದನ ಯೂಸ್ ಮಾಡಬೇಕಾದ್ರೆ ಸೊ ಅಲ್ಲೇನಾಗುತ್ತೆ ಅಂತಂದರೆ ಸ್ಪೆಸಿಫಿಕ್ ಆಗಿ ಯಾವೊಂದು ವಸ್ತುವಿಗೆ ಯಾವೊಬ್ಬ ವ್ಯಕ್ತಿಗೆ ನೀವು ಟಾರ್ಗೆಟ್ ಮಾಡಿಕೊಂಡು ಮಾತನಾಡ್ತಾ ಇರ್ತೀರಲ್ವ, ಆ ಒಂದು ಸಂದರ್ಭದಲ್ಲಿ ದ ಅಂತ ಅನ್ನೋದು ಬಳಕೆ ಆಗ್ತಾ ಇದೆ. ವೆಲ್ ಫ್ರೆಂಡ್ಸ್, ನಾವು ದ ಅಂತ ಅನ್ನೋದನ್ನು ನೀವು ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡಬೇಕಾಗುತ್ತೆ ಅಂತ ಅನ್ನೋದನ್ನ ಕೆಲವು ಎಕ್ಸಾಂಪಲ್ಸ್ಗಳೊಂದಿಗೆ ನೋಡೋಣ. ವೆಲ್ ಫ್ರೆಂಡ್ಸ್, ಹಾಗಾದರೆ ದನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಸೊ ನೋಡಿ, ನೀವು ರಿವರ್ಸ್ಗಳ ಹೆಸರುಗಳಿಗಿಂತ ಮುಂಚೆ ನಾವು ದನ ಹಚ್ಚಬೇಕಾಗತ್ತೆ. ಯಾವುದೇ ನದಿಗಳ ಹೆಸರುಗಳನ್ನ ಹೇಳಬೇಕಾದಾಗ, ಈಗ ಸಪೋಸ್ ಗಂಗಾ, ದ ಗಂಗಾ ಅಂತ ಅನ್ಬೇಕಾಗತ್ತೆ. ಯಮುನಾ, ದ ಯಮುನಾ ಅಂತ ಅನ್ಬೇಕಾಗತ್ತೆ. ದ ಕೃಷ್ಣ, ದ ಮಲಪ್ರಭಾ, ದ ನೈಲ್ ರಿವರ್. ಸೊ ಈ ರೀತಿ ನೀವು ಯಾವಾಗ ನದಿಗಳ ಹೆಸರುಗಳನ್ನ ತೆಗೆದುಕೊಂಡು ಮಾತನಾಡ್ತಾ ಇರಬೇಕಾಗ್ತದೆ, ಸೊ ನೀವಲ್ಲಿ ಬಿಫೋರ್ ದ ರಿವರ್ಸ್ ಯು ಶುಡ್ ಯೂಸ್ ದ ಆರ್ಟಿಕಲ್. ಆ್ಯಂಡ್ ಅದ್ರ ಜೊತೆಗೇ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಬಿಫೋರ್ ದ ಹೋಲಿ ಬುಕ್ಸ್ ಅಂದರೆ ಧಾರ್ಮಿಕ ಗ್ರಂಥಗಳೇನಿದಾವೆ ನೋಡಿ, ಸೊ ಅವುಗಳನ್ನು ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ದ ಅಂತಂದು ನಾವು ಅಲ್ಲಿ ಯೂಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ದ ಗೀತಾ, ದ ಗೀತಾ ಅಂದರೆ ಭಗವದ್ಗೀತೆ, ದ ಗೀತಾ, ದ ಮಹಾಭಾರತ, ದ ರಾಮಾಯಣ, ದ ಗ್ರಂಥ ಸಾಹೇಬ್, ದ ಕುರಾನ್, ದ ಬೈಬಲ್. ಸೊ ಈ ರೀತಿ ನೀವು ಹೋಲಿ ಬುಕ್ಸ್ಗಳಿಗಿಂತ ಮುಂಚೆ ದನ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಬಿಫೋರ್ ದ ನ್ಯೂಸ್ ಪೇಪರ್ಸ್, ಈಗ ನ್ಯೂಸ್ ಪೇಪರ್ಸ್ ಇರ್ತಾವಲ್ವ, ಅದಕ್ಕಿಂತಲೂ ಮುಂಚೆ ನಾವು ದ ಅನ್ನೋದನ್ನು ಹಚ್ಚಬೇಕಾಗತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ಈಗ ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ಡೆಕ್ಕನ್ ಹೆರಲ್ಡ್. ಸೊ ಈ ರೀತಿ ನ್ಯೂಸ್ ಪೇಪರ್ಗಳಿಗಿಂತಲೂ ಮುಂಚೆ ದನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಸೂಪರ್ಲೇಟಿವ್ ಡಿಗ್ರಿ, ದಿಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಸೊ ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಅಂತಂದು ಬರುತ್ತೆ. ಇದನ್ನ ನಾನು ನಿಮಗೆ ಡಿಗ್ರೀಸ್ಗಳನ್ನು ಹೇಳ್ತಾ ಇರಬೇಕಾದ್ರೆ ದೇರ್ ಆರ್ 3 ಟೈಪ್ಸ್ ಆಫ್ ಡಿಗ್ರೀಸ್ ಇದ್ದಾವೆ. ಸೊ ಅವುಗಳನ್ನ ನಾನು ನಿಮಗೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ನಿಮಗೆ ಯಾವುದಕ್ಕೆ ಸೂಪರ್ಲೇಟಿವ್ ಡಿಗ್ರಿ ಅಂತಾರೆ, ಯಾವುದಕ್ಕೆ ಕಂಪೇರೇಟಿವ್ ಡಿಗ್ರಿ ಅಂತಂದು ಕರೀತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಈಗ ನೋಡಿ, ಗುಡ್ ಇದ್ದಿದ್ದು ಗುಡ್, ಬೆಟರ್ ಆ್ಯಂಡ್ ಬೆಸ್ಟ್ ಅಂತಂದಾಗುತ್ತೆ. 3 ರೀತಿಯ ಡಿಗ್ರೀಸ್ ಇರ್ತವೆ: ಗುಡ್, ಬೆಟರ್ ಆ್ಯಂಡ್ ಬೆಸ್ಟ್. ಬೆಸ್ಟ್ ಅಂತಂದರೆ ಸೂಪರ್ಲೇಟಿವ್. ಈಗ ಟಾಲರ್, ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್. ಸೊ ಯಾವಾಗ ಸೂಪರ್ಲೇಟಿವ್ ಡಿಗ್ರೀಸ್ಗಳನ್ನ ಹಚ್ಚಿ ನಾವು ಮಾತನ್ನು ಆಡ್ತಾ ಇರ್ತೀವಿ, ಆವಾಗ ನಾವು ಅಲ್ಲಿ ಏನು ಯೂಸ್ ಮಾಡಬೇಕಾಗತ್ತೆ, ದ ಅನ್ನೋದನ್ನು ಯೂಸ್ ಮಾಡಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ದ ಬೆಸ್ಟ್, ದ ಟಾಲೆಸ್ಟ್, ದ ಸ್ಟ್ರಾಂಗೆಸ್ಟ್. ಅಮಿತಾಬ್ ಬಚ್ಚನ್ ಈಸ್ ದ ಟಾಲೆಸ್ಟ್ ಆ್ಯಕ್ಟರ್ ಇನ್ ಬಾಲಿವುಡ್.
ಈ ರೀತಿ ಫ್ರೆಂಡ್ಸ್ ನೀವು ಸೂಪರ್ಲೇಟಿವ್ ಡಿಗ್ರಿನ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯುನಿಕ್ನೆಸ್ ಎಲ್ಲಿರುತ್ತೋ ಅಲ್ಲಿ ದನ ಯೂಸ್ ಮಾಡಬೇಕಾಗತ್ತೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಸನ್ ಅಂತ ಅನ್ನೋದು ಸೂರ್ಯ ಯುನಿಕ್ ಇದ್ದಾನೆ, ದ ಸನ್ ಅಂತ ಅನ್ಬೇಕಾಗತ್ತೆ. ದ ಮೂನ್ ಅಂತ ಅನ್ಬೇಕಾಗತ್ತೆ. ಈಗ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಸನ್ ಅರೈಸಸ್ ಇನ್ ದ ಈಸ್ಟ್ ಅಂತ ಅನ್ಬಾರ್ದು ನಾವು, ದ ಸನ್ ಅರೈಸಸ್ ಇನ್ ದ ಈಸ್ಟ್ ಅಂತಂದು ಹೇಳಬೇಕಾಗತ್ತೆ. ಸೊ ಈ ರೀತಿ ನೀವು ಯುನಿಕ್ನೆಸ್ ಇದ್ದಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಇನ್ನೊಂದು ಯೂಸ್ ಆಗುತ್ತೆ ಫ್ರೆಂಡ್ಸ್, ಅದೇನು ಗೊತ್ತಾ, ಜಗತ್ತಿನಲ್ಲಿ ಭವ್ಯವಾದಂತಹ ಸುಂದರ ಕಲಾಕೃತಿಗಳೇನಿದಾವೆ ನೋಡಿ, ಮೊಮೆಂಟೋಸ್ ಅಂತ ನಾವು ಅಂತೀವಿ, ಜಗತ್ತಿನ ಅದ್ಭುತಗಳು ಅಂತಂದು ಕರಿತೀವಿ, ವರ್ಲ್ಡ್ ವಂಡರ್ಸ್, ಅವುಗಳನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ದ ಯೂಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ತಾಜ್ ಮಹಲ್ ಅದು ವರ್ಲ್ಡ್ ವಂಡರ್ ಇದೆ, ಸೊ ದ ತಾಜ್ ಮಹಲ್ ಅಂತ ಅನ್ಬೇಕಾಗುತ್ತೆ, ದ ಚೈನಾ ವಾಲ್ ಅಂತಂದೇ ಅನ್ಬೇಕಾಗತ್ತೆ. ಅಲ್ಲಿ ಎ ಮತ್ತು ಯಾನನ್ನು ಬಳಕೆ ಮಾಡಲಿಕ್ಕಾಗಲ್ಲ. ಸೊ ಫ್ರೆಂಡ್ಸ್ ಈ ರೀತಿ ನಾವು ನಾವು ಮಾತನಾಡ್ತಾ ಇರಬೇಕಾದ್ರೆ ಈ ಎಲ್ಲ ಸಂದರ್ಭಗಳಲ್ಲಿ ಯೂಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅದೇ ರೀತಿ ಕೆಲವೊಮ್ಮೆ ಆರ್ಟಿಕಲ್ಸ್ಗಳನ್ನು ನಾವು ಕೆಲವು ಸಂದರ್ಭಗಳಲ್ಲಿ ಯೂಸ್ ಮಾಡಬಾರ್ದು. ಸೊ ಅದನ್ನು ನಾವು ತಿಳ್ಕೊಬೇಕು. ಅಂತ ಅನ್ನೋದನ್ನು ಯಾವ ಸಂದರ್ಭಗಳಲ್ಲಿ ನಾವು ಯೂಸ್ ಮಾಡಬಾರ್ದು ಅಂತ ಅನ್ನೋದನ್ನು ಸಹ ನಾವು ತಿಳ್ಕೊಬೇಕು. ಬಿಕಾಸ್ ಎಷ್ಟೋ ಸತಿ ಏನಾಗಿರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಎಲ್ಲಿ ಯೂಸ್ ಮಾಡಬಾರ್ದು ಅಂತನ್ನುವಂಥ ಸೆಂಟೆನ್ಸನ್ನು ಕೊಟ್ಬಿಟ್ಟು ಅಲ್ಲಿ ದನ ಹಾಕಿ ಅಲ್ಲಿ ಆರ್ಟಿಕಲ್ಸ್ಗಳನ್ನ ತುಂಬಿ ಅಂತಂತಂದು ಹೇಳಿರ್ತಾರೆ. ಆದರೆ ಸುಮಾರು ಜನ ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ, ಕನ್ಫ್ಯೂಷನ್ ಆಗಿಬಿಟ್ಟು ಅವರು ಅಲ್ಲಿ ದನ ಹಾಕಿ ಅವರು ಆನ್ಸರ್ನ ತಪ್ಪಾಗಿ ಬರೀತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಈಗ ನಾನು ಎಲ್ಲೆಲ್ಲಿ ದ ಯೂಸ್ ಮಾಡಬಾರ್ದು ಅಂತ ಅನ್ನೋದನ್ನು ಸಹ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ದನ ಎಲ್ಲೆಲ್ಲಿ ನಾವು ಯೂಸ್ ಮಾಡಬಾರ್ದು ಅಂತ ಅನ್ನೋದನ್ನು ಈ ಎಕ್ಸಾಂಪಲ್ಸ್ಗಳೊಂದಿಗೆ ನಾವು ಕಲಿಯೋಣ. ಸೊ ನೋಡಿ, ಫಸ್ಟ್ ನೇಮ್ ಆಫ್ ದ ಕಂಟ್ರಿ, ಯಾವುದೇ ಒಂದು ದೇಶಗಳ ಹೆಸರುಗಳಿಗಿಂತ ಮುಂಚೆ ದ ಯೂಸ್ ಮಾಡಬಾರ್ದು. ಈಗ ದ ಇಂಡಿಯಾ ಅಂತಂತ ನಾವು ಅನ್ಬಾರ್ದು, ಓನ್ಲಿ ಇಂಡಿಯಾ ಅಂತಂದೇ ಅನ್ಬೇಕು. ದ ಅಮೇರಿಕಾ ಈಸ್ ರಾಂಗ್ ಆಗುತ್ತೆ, ಓನ್ಲಿ ಅಮೇರಿಕಾ ಅಂತಂದು ಅನ್ಬೇಕಾಗತ್ತೆ. ಈಗ ಇಂಡಿಯಾ ಈಸ್ ದ ಬಿಗ್ ಕಂಟ್ರಿ ಅಂತಂತಂದರೆ ರಾಂಗ್ ಆಗುತ್ತೆ. ಸೊ ಅದನ್ನೇ ನೀವು ಇಂಡಿಯಾ ಈಸ್ ಬಿಗ್ ಕಂಟ್ರಿ ಅಂತಂದು ಅನ್ಬೇಕಾಗತ್ತೆ. ಅಮೇರಿಕಾ ಅಂತಂದು ಅಷ್ಟೇ ಅನ್ಬೇಕು, ದ ಅಮೇರಿಕಾ ಅಂತ ಅನ್ಬಾರ್ದು. ಆದರೆ ನೀವು ಅಲ್ಲಿ ದ USA ಅಂತಂದು ಅನ್ಬೋದು. ಈಗ ನೋಡಿ, ದ ದುಬೈ ಅಂತ ಅನ್ನೋದು ರಾಂಗ್ ಆಗುತ್ತೆ, ದ UAE ಅಂತ ಅನ್ನೋದು ರೈಟ್ ಆಗುತ್ತೆ. UAE ಅಂದರೆ ಅಲ್ಲಿ ಏನಾಗುತ್ತಾ, ಹಲವಾರು ದೇಶಗಳ ಒಂದು ಒಕ್ಕೂಟ ಏನು ಕೂಡಿರುತ್ತೋ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ದನ ನೀವು ಹಚ್ಬೋದು. ದ ಯುನೈಟೆಡ್, ದ UAE, ದ UK, ದ USA, ಈ ರೀತಿ ನೀವು ಹಲವಾರು ದೇಶಗಳ ಒಂದು ಸಮೂಹವನ್ನು ನೀವು ಅಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ದನ ನೀವು ಅಲ್ಲಿ ಹಚ್ಬೋದು ಫ್ರೆಂಡ್ಸ್. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಬಿಫೋರ್ ದ ಲ್ಯಾಂಗ್ವೇಜಸ್. ನೀವು ಯಾವಾಗ ಯಾವುದೇ ಒಂದು ಭಾಷೆ ಬಗ್ಗೆ ಮಾತನಾಡ್ತಾ ಇರ್ತೀರಿ, ಸೊ ಐ ಸ್ಪೀಕ್ ದ ಇಂಗ್ಲೀಷ್ ಈಸ್ ರಾಂಗ್, ಐ ಸ್ಪೀಕ್ ಇಂಗ್ಲೀಷ್ ಈಸ್ ಕರೆಕ್ಟ್. ಐ ಸ್ಪೀಕ್ ದ ಕನ್ನಡ ಈಸ್ ರಾಂಗ್, ಐ ಸ್ಪೀಕ್ ಕನ್ನಡ. ಸೊ ಅಲ್ಲಿ ಯಾವುದೇ ಭಾಷೆಗಳನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ದನ ಯೂಸ್ ಮಾಡಬಾರ್ದು. ಆ್ಯಂಡ್ ಬಿಫೋರ್ ದ ನೇಮ್ಸ್ ಆಫ್ ಎನಿ ಸಿಟೀಸ್, ದಿಸ್ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ಈಗ ನಾನು ದ ಹುಬ್ಳಿ ಅಂತಂದರೆ ರಾಂಗ್ ಆಗುತ್ತೆ, ಓನ್ಲಿ ಹುಬ್ಳಿ. ದ ಮುಂಬೈ ಅಂತಂದರೆ ರಾಂಗ್ ಆಗುತ್ತೆ, ಓನ್ಲಿ ಮುಂಬೈ. ದ ಬೆಂಗಳೂರು ಅಂತಂದರೆ ರಾಂಗ್ ಆಗುತ್ತೆ, ಓನ್ಲಿ ಬ್ಯಾಂಗ್ಳೂರು ಅಂತಂದ್ರೆ ಅಷ್ಟೇ ನಾವು ಅಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ನೀವು ದನ ಸಿಟೀಸ್ಗಳ ಹೆಸರುಗಳ ಮುಂದೆ ಯೂಸ್ ಮಾಡಬಾರ್ದು. ಆ್ಯಂಡ್ ದೆನ್ ಯಾವುದೇ ಸ್ಟ್ರೀಟ್ಗಳ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕಾದ್ರೂ ಸಹ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ರಾಜಾಜಿನಗರ್ ಸ್ಟ್ರೀಟ್, ಸೊ ದ ರಾಜಾಜಿನಗರ್ ಸ್ಟ್ರೀಟ್ ಅಂತಂದು ನಾವು ರಾಜಾಜಿನಗರ್ ಸ್ಟ್ರೀಟ್ ಅಂತಂದು ಅನ್ಬೇಕು. ಆ್ಯಂಡ್ ದೆನ್ ಯಾವುದೇ ಒಂದು ರೋಡಿನ ಹೆಸರುಗಳನ್ನು ನೀವು ಹೇಳ್ತಾ ಇರಬೇಕಾದ್ರೂ ದನ ಅಲ್ಲಿ ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ಆ್ಯಂಡ್ ದೆನ್ ನೇಮ್ ಆಫ್ ದ ಪರ್ಟಿಕ್ಯುಲರ್ ಪರ್ಸನ್, ಯಾವುದೇ ಒಬ್ಬ ವ್ಯಕ್ತಿಗಳ ಹೆಸರುಗಳ ಮುಂಚೆ ದನ ನಾವು ಬಳಸಬಾರ್ದು ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ಈಗ ನನ್ನ ಹೆಸರು ಮಂಜುನಾಥ್, ಐ ಆಮ್ ದ ಮಂಜುನಾಥ್ ಅಂತ ಅನ್ನಂಗಿಲ್ಲ, ಐ ಆಮ್ ಮಂಜುನಾಥ್ ಅಷ್ಟೇ. ದ ರವಿ ಅಂತನಲ್ಲ, ಓನ್ಲಿ ರವಿ ಅನ್ಬೇಕು. ಪ್ರಜ್ವಲ್ ಅಂತಂತಂದರೆ ದ ಪ್ರಜ್ವಲ್ ಅಂತಂದು ಅನ್ನಂಗಿಲ್ಲ, ಓನ್ಲಿ ಪ್ರಜ್ವಲ್ ಅಂತಂದು ಅಷ್ಟೇ ಅಂತ ಅನ್ಬೇಕು. ಸೊ ಈ ರೀತಿ ಫ್ರೆಂಡ್ಸ್, ಎಲ್ಲ ಸಂದರ್ಭಗಳಲ್ಲಿ ನಾವು ಆರ್ಟಿಕಲ್ಸ್ ಅಂತಂದರೆ ದನ ನಾವು ಯೂಸ್ ಮಾಡಬಾರ್ದು. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಆರ್ಟಿಕಲ್ಸ್ಗಳಲ್ಲಿ ಸೊ ಎರಡು ರೀತಿ, ಒಂದು ಡೆಫಿನೆಟು, ಇನ್ನೊಂದು ಇಂಡೆಫಿನೆಟು. ಫಸ್ಟು ನೀವು ಇಂಡೆಫಿನೆಟ್ ಆರ್ಟಿಕಲ್ಸ್ಗಳನ್ನ ನಾವು ಕಲ್ತ್ವಿ, ಅದರಲ್ಲಿ ಎ ಮತ್ತು ಆ್ಯನ್ ಬಂತು. ಏನ ಎಲ್ಲಿ ಯೂಸ್ ಮಾಡಬೇಕು ಫ್ರೆಂಡ್ಸ್, ಯಾವಾಗ ಯಾವಾಗ ಶಬ್ದದ ಒಂದು ಸೌಂಡ್ ಉಚ್ಚಾರಣೆ ಓವೆಲ್ಸದಿರುತ್ತೋ ಅಲ್ಲಿ ನಾವು ಆ್ಯನನ್ನು ಯೂಸ್ ಮಾಡಬೇಕು. ಯಾವಾಗ ವ್ಯಂಜನದ ಉಚ್ಚಾರಣೆ ಬರುತ್ತೋ ಅವಾಗ ಏನು ಯೂಸ್ ಮಾಡಬೇಕು, ಎ ಅಂತಂದು ಯೂಸ್ ಮಾಡಬೇಕು. ಆ್ಯಂಡ್ ದೆನ್
ಅದ್ರ ಜೊತೆಗೇ ಎ ಮತ್ತು ಆ್ಯನ್ಗಳನ್ನು ನಾವು ಬಳಕೆ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಯಾವುದೇ ಒಂದು ಸ್ಪೆಸಿಫಿಕ್ ಆದಂಥ ನಿರ್ದಿಷ್ಟವಾದಂಥ ನಿಖರವಾಗಿ ಅದು ಸ್ಪೆಸಿಫಿಕ್ಕಾಗಿ ಯಾವುದನ್ನು ಇಂಡಿಕೇಟ್ ಮಾಡಲ್ಲ. ಆದರೆ ದನ ಯೂಸ್ ಮಾಡ್ತಾ ಇರಬೇಕಾದ್ರೆ ನಿರ್ದಿಷ್ಟವಾಗಿ ಒಂದು ಸ್ಪೆಸಿಫಿಕ್ಕಾಗಿ ವಸ್ತುವಿನ ಬಗ್ಗೆ ಆದರೂ ಇರ್ಬೋದು ಅಥವಾ ವ್ಯಕ್ತಿಗಳ ಬಗ್ಗೆ ಆದರೂ ಇರ್ಬೋದು, ನಾವು ಮಾತನಾಡ್ತಾ ಇರಬೇಕಾದ್ರೆ ದನ ನಾವು ಯೂಸ್ ಮಾಡ್ತೀವಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಆರ್ಟಿಕಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಏನು ಮಾಡಿ ಗೊತ್ತಾ, ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಸ್ಗಳಲ್ಲಿರುವಂಥ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡ್ಬಿಟ್ಟು ಎಲ್ಲೆಲ್ಲಿ ಎ ಬಂದಿರುತ್ತೋ, ಎಲ್ಲೆಲ್ಲಿ ಆ್ಯನ್ ಬಂದಿರುತ್ತೋ, ಸೊ ಅಲ್ಲಿ ನೀವು ಮೈಂಡಲ್ಲಿ ಯೋಚನೆ ಮಾಡಬೇಕು. ಇನ್ಮೇಲಿಂದ ನೀವೇನು ಇಂಗ್ಲೀಷನ್ನು ಓದ್ತಾ ಇರಬೇಕಾದ್ರೆ ಸಪೋಸ್ ಅಲ್ಲಿ ಎ ಬಂತು, ಎ ಬಂದಾಗ ಸೊ ಅದ್ರ ನೆಕ್ಸ್ಟ್ ವರ್ಡು ಏನಿದೆ, ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ. ಸಪೋಸಲ್ಲಿ ಆ್ಯನ್ ಬಂತು, ಅದ್ರ ನೆಕ್ಸ್ಟ್ ವರ್ಡ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಸಪೋಸಲ್ಲಿ ದ ಬಂತು, ಅದ್ರ ಬಗ್ಗೆ ಏನಿದೆ ಅಂತಂದು ಯೋಚನೆ ಮಾಡಿಬಿಟ್ಟು ಫ್ರೆಂಡ್ಸ್, ನೀವು ಇನ್ಮೇಲಿಂದ ಈ ಆರ್ಟಿಕಲ್ಸ್ಗಳಲ್ಲಿ ಪರ್ಫೆಕ್ಟನ್ನು ಹೊಂದ್ರಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ದಿಸ್ ಇಸ್ ಆಲ್ ಅಬೌಟ್ ದ ಆರ್ಟಿಕಲ್ಸ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಲೆಸನ್. ಡೆಫಿನೆಟ್ಲಿ ಇನ್ ಫ್ಯೂಚರ್ ಆಲ್ಸೋ ಐ ವಿಲ್ ಬ್ರಿಂಗ್ ಸಮ್ ಮೋರ್ ಲೆಸನ್ಸ್ ಆನ್ ಇಂಗ್ಲೀಷ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಸ್ಪೋಕನ್ ಇಂಗ್ಲೀಷ್ ಆಲ್ಸೋ. ಫ್ರೆಂಡ್ಸ್, ಈ ಲರ್ನ್ ಸ್ಪೋಕನ್ ಇಂಗ್ಲೀಷ್ ಇನ್ 11 ಡೇಸ್ನ ಸಿರೀಸನ್ನು ಸ್ಟಾರ್ಟ್ ಮಾಡಿದಾಗ ನೀವು ತೋರಿಸ್ತಾ ಇರುವಂಥ ಪ್ರೀತಿ ಮತ್ತು ನಿಮ್ಮಿಂದ ಅನೇಕ ಜನ ವಿದ್ಯಾರ್ಥಿಗಳು ಅದರಿಂದ ತುಂಬ ಪ್ರೇರೇಪಣೆ ಹೊಂದಿದ್ದಾರೆ. ಎಷ್ಟೋ ಜನ ನನಗೆ ಪರ್ಸನಲಾಗಿ ಕಾಲ್ ಮಾಡಿಬಿಟ್ಟು ಥ್ಯಾಂಕ್ ಯೂನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾನು ಇನ್ನೂ ಹಲವಾರು ವೀಡಿಯೋಸ್ಗಳನ್ನ ಅದ್ರ ಮೇಲೆ ನಾನು ಮಾಡ್ತೀನಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ನನಗೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡಿ. ಬಿಕಾಸ್ ಇನ್ನೂ PUC ಸೆಕೆಂಡ್ ಇಯರ್ನ ಸ್ಟೂಡೆಂಟ್ಸ್ಗಳಿಗೆ ಇಂಗ್ಲೀಷ್ನ ಸಬ್ಜೆಕ್ಟು ಎಕ್ಸಾಮ್ ಇನ್ನೂ ಮುಗ್ದಿಲ್ಲ. PUC ವಿದ್ಯಾರ್ಥಿಗಳಿಗಿರ್ಬೋದು, ಡಿಗ್ರಿ ವಿದ್ಯಾರ್ಥಿಗಳಿಗಿರ್ಬೋದು, ಆ್ಯಂಡ್ ಈವನ್ ಸಮ್ ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಫೇಸ್ ಮಾಡೋಂಥ ವಿದ್ಯಾರ್ಥಿಗಳಿಗೆ ಇದು ಯೂಸ್ ಆಗುತ್ತೆ. ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗಳಿದ್ದಾರೆ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಇದರ ಲಾಭ ತಟ್ಟೋ ಹಾಗೆ ಆಗಲಿ ಫ್ರೆಂಡ್ಸ್. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಲ್ಲಿ ತನಕ ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ನನ್ನ ಈ ವಿಡಿಯೋನ ನೋಡಿದ್ದಕ್ಕೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ನೀವು ತೋರ್ತಾ ಇರುವಂಥ ಪ್ರೀತಿಗೆ ಧನ್ಯವಾದಗಳು. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ, ಸಿ ಯು, ಹ್ಯಾವ್ ಅ ನೈಸ್ ಡೇ, ಗಾಡ್ ಬ್ಲೆಸ್ ಯು.